ಇವತ್ತು ನಾನು ಏನೇ ಇದ್ದೀನಿ ಅದು ಅನ್ಅಕಾಡೆಮಿಯಿಂದ ಸರ್, ಮತ್ತೆ ವಿದ್ಯಾರ್ಥಿಗಳಿಂದ ಸರ್. ಇವರು ನನ್ನ ಪಾಲಿನ ದೇವರು ಸರ್. ಏನಾಯ್ತಂದ್ರೆ ಸರ್, ಆಫ್ಲೈನ್ ಅಲ್ಲಿ ನಾನು ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಟೀಚ್ ಮಾಡ್ತಾ ಇದ್ದೆ ಸರ್. ಅಲ್ಲಿ ಹೇಗೆ ಅಂದ್ರೆ ನಾವು ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೂ ನಾವು ಅಲ್ಲಿ ಟೀಚ್ ಮಾಡ್ತಾ ಇದ್ವಿ. ಕರೆಕ್ಟ್ ಪೇಮೆಂಟ್ ಟೈಮ್ ಏನಿದೆ ಅಲ್ಲ ಸರ್, ನಮ್ದು ಬ್ಯಾಚ್ ಮುಗೀತು, ನಾವು ಪೇಮೆಂಟ್ ಇಸ್ಕೊಳಕ್ ಹೋದಾಗ ಅಲ್ಲಿ ಏನ್ ಮಾಡೋರಂದ್ರೆ ಸರ್, 8 PM ನಾವು ಮುಗಿಸ್ಕೊಂಡು ಒಂದು 10 ನಿಮಿಷ ಸರ್ 8:10 ಅಲ್ಲಿ ಹೋಗ್ತಿದ್ವಿ. ಮುಂದಿರೋರು ಗೊತ್ತಿದೆ ನಾವು ಪೇಮೆಂಟ್ ಇಸ್ಕೊಳಕ್ ಬಂದಿದೀವಿ ಅಂತ. ಕ್ಯಾಮ್ರಾದಲ್ಲಿ ನೋಡೋರು ಸರ್ ಅವರು. ಅಲ್ಲಿ ನೋಡಿ ಓಕೆ ಇವ್ರಿಗೆ ವೇಟ್ ಮಾಡಿಸ್ಬೇಕು ಅಂತ ಸರ್, ನಮಗೆ 9:30 10ವರೆಗೂ ಸರ್ ಅಲ್ಲೇ ಕೂರ್ಸೋರು ಸರ್, 2 ತಾಸು ಕೂರ್ಸೋರು. ಹೋಗಿ ನಾವು ಪೇಮೆಂಟ್ ಬ್ಯಾಚ್ ಮುಗ್ದಿದೆ, ಒಂದು ನಮ್ಮ ಅಮೌಂಟ್ ಸರ್ ಇಷ್ಟು ಅಮೌಂಟ್ ಬರಬೇಕಿತ್ತು ಅಂತ ನಾವು ತೊಗೊಳಕ್ ಹೋದಾಗ ಅದ್ರದ್ದು 10% ಕೊಟ್ಟು ಕಳ್ಸೋರು ಸರ್, ನೆಕ್ಸ್ಟ್ ಬರ್ರಿ ಅಂತ. ನೆಕ್ಸ್ಟ್ ಬರಕ್ಕೇನ್ ಪ್ರಾಬ್ಲಮ್ ಇಲ್ಲ ಸರ್, 2 ತಾಸು ಕೂರಿಸ್ತಾರಲ್ಲ, ನಮ್ ದುಡ್ಡು ನಾವು ಕೇಳಕ್ ಹೋದಾಗ. ಸೊ ಇವೆಲ್ಲವೂ ಬಹಳ ಹಿಂಸೆ ಆಗೋದು ಸರ್. ಒಂದಿನ ನಾನು ಯಾಕೆ ಸರ್, ನನಗೆ ಅರ್ಜೆಂಟ್ ಇದೆ, ನನಗೇನೋ ಪ್ರಾಬ್ಲಮ್ ಇತ್ತು ಸರ್, ನಮ್ಮ ತಂದೆಗೆ ಹುಷಾರಿರ್ಲಿಲ್ಲ ಅವಾಗ. ಸೊ ಅವಾಗ ನನಗೆ ಅಮೌಂಟ್ ಬೇಕು ಅಂತ ಹೇಳಿದೆ. ಆ ಟೈಮಲ್ಲಿ ದುಡ್ಡು ಕೊಟ್ಟಿಲ್ಲ ಸರ್. ಆ ಟೈಮಲ್ಲಿ ಏನು ಇವ್ರು ದುಡ್ಡು ಕೊಡಲ್ಲ ಅಂತ ಹೇಳಿ ಅಲ್ಲೇ ನಮ್ಮ ಜೊತೆಗೆ ವರ್ಕ್ ಮಾಡೋರು ಒಬ್ರು ಎಜುಕೇಟರ್ ಇದ್ದು, ಅವ್ರಿಗೆ ಕೇಳಿದೆ ಸರ್. ಆಯ್ತು ಇಲ್ಲಿ ಬನ್ನಿ ಅಂತ ಹೇಳಿದ್ರು. ಆ ಪ್ಲೇಸಿಗೆ ಹೋದೆ, ಅಲ್ಲಿ ಇರ್ಲಿಲ್ಲ. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಅಂತ ಹೇಳಿದ್ರು ಸರ್, ಆ ಪ್ಲೇಸಿಗೆ ಹೋದೆ, ಅಲ್ಲೂ ಇರ್ಲಿಲ್ಲ. ಮತ್ತೆ ಫೋನ್ ಮಾಡ್ತಾ ಇದ್ದೀನಿ, ಈ ಕಡೆ ಬನ್ನಿ ಅಂತ. ನನಗೆ ಒಟ್ಟು ರೌಂಡ್ ಹೊಡಿಸ್ತಾ ಇದ್ದಾರೆ ಸರ್. ಆಮೇಲೆ ಸ್ವಿಚ್ ಆಫ್ ಸರ್. ನನಗೆ ನನ್ನ ತಂದೆಗೆ ಹುಷಾರಿಲ್ಲ, ನನ್ನ ದುಡ್ಡು ನನಗೆ ಬೇಕೇ ಬೇಕಾಗಿತ್ತು. ನೆಕ್ಸ್ಟ್ ಡೇ ಹೋದಾಗ ಅಲ್ಲಿ ಸಿಗ್ತಾರೆ ಸರ್ ಅವರು ಎಜುಕೇಟರು. ನಾರ್ಮಲ್ ಆಗಿ ಮಾತಾಡ್ತಾರೆ, ನಿನ್ನೆ ಇನ್ಸಿಡೆಂಟ್ ಬಗ್ಗೆ ಮಾತಾಡೇ ಇಲ್ಲ. ಅಂದ್ರೆ ನಾನು ಏನೋ ಬಿಸಿ ಇದ್ದೆ, ನನ್ ಸ್ವಿಚ್ ಆಫ್ ಆಯ್ತು, ಹಿಂಗೇನೋ ಹೇಳಿದ್ರೆ ನನ್ಗೆ ಗೊತ್ತಾಗುತ್ತೆ. ಅವ್ರು ಆ ಮಾತೇ ಎತ್ತಿಲ್ಲ. ನನ್ಗೆ ಅರ್ಥ ಆಯ್ತು ಸರ್, ಓಕೆ ಇವರಿಗೆ ಕೊಡಕ್ ಮನ್ಸಿಲ್ಲ ಅಂತ ಸಿಚುವೇಶನ್ ಎಲ್ಲ ಅದು ನನಗೆ ಆಗ್ಬಿಟ್ಟಿತ್ತು ಸರ್. ಅದಾದ್ಮೇಲೆ ಯಾವಾಗ ಅನ್ಅಕಾಡೆಮಿ ನನಗೆ ಸಿಕ್ತಲ್ಲ ಸರ್, ಯಾವತ್ತು ಒಂದಿನೂ ದುಡ್ಡಿನ ಪ್ರಾಬ್ಲಮ್ ಮಾಡಿಲ್ಲ ಸರ್. ಆಯ್ತಾ ಸರ್. ಟ್ರಸ್ಟ್ ಅಂತಂದ್ರೆ ಅನ್ಅಕಾಡೆಮಿ ಸರ್. ಅವರು ನೀಟಾಗಿ ಪೇಮೆಂಟ್ ಕೊಡೋರು ಸರ್. ಆಮೇಲೆ ಅಲ್ಲಿ ನಮಗೆ ಸಿಗೋ ಮಕ್ಕಳೇನಿದ್ರಲ್ಲ ಸರ್, ಸೀರಿಯಸ್ ಸ್ಟೂಡೆಂಟ್ಸ್ ಇರೋರು ಸರ್. ಯಾಕೆ ಬರ್ತಿದ್ರು ಹೇಳಿ ಸರ್, ಆನ್ಲೈನಿಗೆ ಯಾಕೆ ಬರ್ತಿದ್ರು ಅಂದ್ರೆ, ಅವ್ರಿಗೆ ಪಾಪ ಆಫ್ಲೈನ್ ಹೋಗಕ್ ಆಗ್ತಿರಲಿಲ್ಲ, ಮನೆ ಬಿಟ್ಟು ಹೋಗಕ್ ಆಗ್ತಿಲ್ಲ. ಎಷ್ಟೋ ಗೃಹಿಣಿಯರಿಗೆ ತಮ್ಮ ಮಕ್ಕಳನ್ನ ಹಸ್ಬೆಂಡ್ ಅನ್ನು ಬಿಟ್ಟು ಹೋಗಕ್ ಆಗ್ತಿರಲಿಲ್ಲ. ಅಂಥವ್ರೆಲ್ಲ ಸೀರಿಯಸ್ ಸ್ಟೂಡೆಂಟ್ಸ್ ಅಲ್ಲಿ ಸಿಗಕ್ ಸ್ಟಾರ್ಟ್ ಆದ್ರು ಸರ್. ಸೊ ಅವಾಗ ನಾನು ಅನ್ಕೊಂಡೆ, ನನಗೆ ರೈಟ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ನಾನು ಇಲ್ಲೇ ಏನೋ ಮಾಡಬೇಕು ಅಂತ.